ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ದಿವಸ 43ನೇ ಅಧ್ಯಾಯ ಪಾರಾಯಣ ಪ್ರಾರಂಭಿಸೋಣ. ಶ್ರೀ ಗಣೇಶ ಯನ್ಮ, ಶ್ರೀ ಸರಸ್ವತಿ ಯನ್ಮ, ಶ್ರೀ ಗುರುಭ್ಯೋ ನಮಃ. ಶ್ರೀ ಕುಲದೇವತಾಯ ಯನ್ಮ, ಶ್ರೀ ಶ್ರೀಪಾದ ಶ್ರೀವಲ್ಲಭ ಶ್ರೀ ನರಸಿಂಹ ಸರಸ್ವತಿ ದತ್ತಾತ್ರೇಯ ಗುರುಭ್ಯೋ ನಮಃ. ಬಾಲಾರ್ಕ ವಬೀಂದ್ರ ನೀಲಚಟಂ ಭಸ್ಮಾಂಗರಾಗೋಜ್ವಲಂ ಶಾಂತಂ ನಾದ ವಿನಚಿತ್ತಪವನಂ ಶಾರ್ದೂಲ ಚರ್ಮಾಂಬರಂ ಬ್ರಹ್ಮಜ್ಞಸನಕಾದಿಭಿ ಪರಿವೃತಂ ಸಿದ್ಧೈ ಸಮಾನದಿತಂ ದತ್ತಾತ್ರೇಯ ಉಪಾಸ್ಮೇರ ದಿಮಾದ್ಯ ಸದಾಯೋಗಿವಿ. ಈ ಹಿಂದೆ 42ನೇ ಅಧ್ಯಾಯದಲ್ಲಿ ತೋಷ್ಟ ಮತ್ತು ಅವಧೂತರು ಕಾಶಿಗೆ ಬಂದು ಅಲ್ಲಿ ಅವಧೂತರು ಅವನಿಗೆ ಕಾಶಿ ಯಾತ್ರೆ ಬಗ್ಗೆ ಹೇಳ್ತಾರೆ. ಅವನು ಅಲ್ಲೆಲ್ಲ ಅಷ್ಟರಲ್ಲಿ ಅದೃಶ್ಯರಾಗ್ತಾರೆ. ಅವರು ಆಶೀರ್ವಾದ ಮಾಡಿ ಅವನು ಕಾಶಿ ಯಾತ್ರೆಯನ್ನು ಮುಗಿಸಿ ಅಲ್ಲಿ ಒಂದು ಅವಧೂತರು ಹೇಳ್ದಂಗೆ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಧ್ಯಾನ ಮಾಡಿ ಭಕ್ತಿಯಿಂದ ಆವಾಗ ವಿಶ್ವೇಶ್ವರನ ಲಿಂಗದಲ್ಲಿ ಶಂಕರನ ದರ್ಶನ ಕೊಡ್ತಾನೆ. ವರವ ಕೇಳೆಂದಾಗ ಅವನು ಗುರುಪತ್ನಿ ಮತ್ತು ಮಕ್ಕಳು ಪುತ್ರ ಪುತ್ರಿ ಕೇಳಿದ್ದನ್ನು ಭಿನ್ನವಿಸಿ ಅದೇ ಥರ ವರವ ಪಡೆದು ಬಂದು ಅವರು ಕೇಳಿದ್ದನ್ನೆಲ್ಲ ಅರ್ಪಿಸ್ತಾನೆ ಸೃಷ್ಟಿ ಮಾಡಿ ಅಂತ ಹೇಳಲಾಗಿದೆ. ಮುಂದೆ ಅವ್ರು ಹೇಳ್ತಾರೆ, ನೀನು ವಿಶ್ವಕರ್ಮನಾಗಿ ಪ್ರಸಿದ್ಧಿ ಆಗ್ತೀಯಾ ಅಂತ ಹೇಳ್ತಾರೆ. ಶಂಕರ ವರವ ಕೊಟ್ಟಿರ್ತಾರೆ. ಅದೇ ಥರ ಸಾಯಂ ದೇವನಿಗೆ ಗುರುಗಳು ಹೇಳ್ತಾರೆ, ನೀನು ವಿಶ್ವಾಸದಿಂದ ಗುರುಸೇವೆ ಮಾಡಿದರೆ ನಿನಗೆ ಫಲ ಲಭಿಸುತ್ತದೆ ಅಂತ ಹೇಳ್ತಾರೆ. ಇನ್ನು ಮುಂದೆ ಅವರು ನಿಮ್ಮ ಪರಿವಾರನೆಲ್ಲ ಕರೆದುಕೊಂಡು ಬಂದು ಅಲ್ಲೇ ನೀವು ವಾಸ ಮಾಡುವಂದಾಗ ಕರೆದುಕೊಂಡು ಬರ್ತಾನೆ. ಆ ಊರಲ್ಲಿ ಇದ್ದಾಗ ಮುಂದೆ ಅವರು ಹೋಗಿ ಸಂಗಮಕ್ಕೆ ಹೋಗಬಾ ಅಂದಾಗ ಅನಂತ ಪದ್ಮ ಋತವನ್ನು ಮಾಡ್ತಾ ಇರ್ತಾರೆ. ಅನಂತ ಋತವನ್ನು ಅದನ್ನು ಕೇಳಿದಾಗ ನೀನು ಕೌಂಡಿನ್ಯ ಗೋತ್ರದವನು, ನೀನು ಅದನ್ನು ಆಚರಿಸುವಂಥ ಗುರುಗಳು ಸಾಯಂ ದೇವನಿಗೆ ಹೇಳ್ತಾರೆ. ಇನ್ನು 43ನೇ ಅಧ್ಯಾಯದಲ್ಲಿ ಗುರುಗಳು ಸಾಯಂ ದೇವನಿಗೆ ಹೇಳಿದ ಆ ಋತ ವಿಧಾನವನ್ನು ಸಿದ್ಧಯೋಗಿ ಹೀಗೆ ತಿಳಿಸಿದರು. ಈ ಅನಂತ ಋತವನ್ನು ಆಚರಿಸುವುದರಿಂದ ಬಹಳ ಜನಕ್ಕೆ ಅಭಿಷ್ಟ ಸಿದ್ಧಿಸಿವೆ. ಧರ್ಮರಾಜ ಕಪಟ ದ್ಯೂತದಲ್ಲಿ ಸೋತು ತಮ್ಮಂದಿರು ದ್ರೌಪದಿಯನ್ನು ಕರೆದುಕೊಂಡು ಘೋರವಾದ ಕಾಡಿಗೆ ಹೋಗಿ ಬಹಳ ಕಷ್ಟ ಅನುಭವಿಸಿದ. ಆದರೂ ಶ್ರೀಕೃಷ್ಣ ತಮಗೆ ಗತಿಯೆಂದು ದೃಢ ವಿಶ್ವಾಸದಿಂದಿದ್ದರು, ನಂಬಿದ್ರು ಕೃಷ್ಣನ. ದುರ್ಯೋಧನ ಅವರಿಗೆ ಅನೇಕ ರೀತಿ ಕಷ್ಟ ಕೊಟ್ಟರು. ಪಾಂಡವರ ಮೇಲಿನ ದಯೆಯಿಂದ ಆ ಕೃಷ್ಣ ಅವರಲ್ಲಿಗೆ ಹೋದ. ಅವ್ರ ಮೇಲೆ ದಯ ಎಷ್ಟಾದರೂ ಕೃಷ್ಣನಿಗೆ. ಪಾಂಡವರನ್ನು ಪೂಜಿಸಿ ದ್ರೌಪದಿ ತಮ್ಮ ದುಃಖವನ್ನು, ಅದಕ್ಕೆ ಕಷ್ಟವನ್ನು ಹೇಳಿ ಅದಕ್ಕೆ ಉಪಾಯ ಕೇಳಿದಳು. ಆವಾಗ ಕೃಷ್ಣ ಹೇಳ್ತಾರೆ, ನಾನೇ ಅನಂತ, ನೀನು ಅನಂತ ಋತುವನ್ನು ಆಚರಿಸಿ ನಿಷ್ಠೆಯಿಂದ ನೀವು ರಾಜ್ಯವನ್ನು ಪಡೆಯುತ್ತೀರಾ ಅಂತ ಹೇಳ್ತಾರೆ. ಅದರ ಬಗ್ಗೆ ಹೇಳ್ತೀನಿ ಕೇಳಿ ಅಂತ ಕೃಷ್ಣ ಹೇಳ್ತಾನೆ. ಈ ಅನಂತ ಋತ ಭಾದ್ರಪದ ಶುದ್ಧ ಚತುರ್ದಶಿ ದಿನ ಮಧ್ಯಾಹ್ನ ಸಮಯದಲ್ಲಿ ಭಕ್ತಿಯಿಂದ ಆಚರಿಸಿದರೆ ನಿಮ್ಮ ರಾಜ್ಯ ನಿಮಗೆ ಲಭ್ಯವಾಗುತ್ತದೆ. ಹಿಂದೆ ಕೃತಯುಗದಲ್ಲಿ ವಶಿಷ್ಠ ಗೋತ್ರಕ್ಕೆ ಸೇರಿದ ಸುಮಂತನೆಂಬ ಋಷಿ ಇದ್ದ. ಅವನಿಗೆ ಸುಶೀಲೆ ಎಂಬ ಮಗಳಿದ್ದಳು. ದೀಕ್ಷಾದೇವಿ ಎಂಬ ಭಾರೆ ಹೆಂಡತಿ ಇದ್ದಳು. ಆದರೆ ದೀಕ್ಷಾದೇವಿ ಸ್ವಲ್ಪ ದಿವಸದಲ್ಲೇ ಸತ್ತು ಹೋದಳು. ಸುಶೀಲೆ ತಂದೆ ಬಳಿಯಲ್ಲಿ ಬೆಳೆದು ಭಕ್ತಿ ಸಿದ್ಧಿಯಿಂದ ಪೂಜೆಗಳನ್ನು ಮಾಡುತ್ತಿದ್ದಳು. ಸುಮಂತ ಕರ್ಮಾನುಷ್ಠಕ್ಕಾಗಿ ಭಂಗವಾಗುತ್ತದೆ ಎಂದು ಎರಡನೇ ಮದುವೆ ಮಾಡಿಕೊಂಡ. ಆದರೆ ಆ ಎರಡನೇ ಹೆಂಡತಿ ಗಯ್ಯಾಳಿ ಸುಮಂತನ ಜೊತೆಗೆ ಜಗಳಾಡ್ತಾ ಇದ್ದು. ಮತ್ತು ಸುಮಂತನ ಮೊದಲನೇ ಮಗಳು ಇದ್ಲಲ್ಲ, ಸವತಿ ಮಗಳ ಜೊತೆಗೂ ಜಗಳಾಡ್ತಾ ಇದ್ಲು, ಗಯ್ಯಾಳಿ ಅವಳು. ಸ್ವಲ್ಪ ಕಾಲವಾದ ನಂತರ ಸುಮಂತ ವೇದಶಾಸ್ತ್ರ ಪಾರಂಗತನಾದ ಕೌಂಡಿನ್ಯನಿಗೆ ಮದುವೆ ಮಾಡಿ ಕೊಟ್ಟ ಮಗಳನ್ನು ಸುಮಂತ. ಈ ಎರಡನೇ ಹೆಂಡತಿ ಕೊಡುವ ಬಾಧೆ ತಡೆಯಲಾರದೆ ಕೌಂಡಿನ್ಯ ಮತ್ತೊಂದು ಕುಟೀರದಲ್ಲಿ ಸಂಸಾರ ಮಾಡೋದು ನಿರ್ಧರಿಸಿ ಅಲ್ಲಿದ ನಾವು ಹೊರಡ್ತೀವಿ ಅಂತ. ದಾರಿಯಲ್ಲಿ ಸ್ವಲ್ಪ ಉರಿ ಹಿಟ್ಟು ಕೊಡಲು ಅವಳು ಅಂಗೀಕರಿಸಲಿಲ್ಲ. ಸವತಿ ಎರಡನೇ ಹೆಂಡತಿ ಉರಿ ಹಿಟ್ಟು ಕೊಡಲಿಲ್ಲ ಸ್ವಲ್ಪ ಅವರಿಗೆ. ಹೇಗೋ ಹೆಂಡತಿಯ ಕಾರಣದ ಹಾಗೆ ಸುಮಂತ ಸ್ವಲ್ಪ ಗೋಧಿ ಹಿಟ್ಟನ್ನು ಎಲೆಯಲ್ಲಿ ಹಾಕ್ಕೊಂಡು ಮಗಳಿಗೆ ತಂದು ಕೊಡ್ತಾನೆ, ಪ್ರೀತಿಯಿಂದ ಕಟ್ಟಿಕೊಡ್ತಾನೆ. ಅವರು ಹೊರಡ್ತಾರೆ ಕಾಡಿನಲ್ಲಿ. ಮಧ್ಯಾಹ್ನ ಕಾಲುವೆ ಹತ್ತಿರ ಕೌಂಡಿನ್ಯ ಸ್ನಾನ ಮಾಡಿ ಸಂಧ್ಯಾವಂದನೆ ಮುಗಿಸಿ ಕೆಲವು ಹೆಂಗಸರು ಕೆಂಪು ಸೀರೆ ಉಟ್ಟು ಆ ಕಾಲುವೆ ಹತ್ರ ಕಳಶವನ್ನಿಟ್ಟು ಪೂಜೆ ಮಾಡುತ್ತಿದ್ದರು. ಸುಶೀಲೆ ಕೇಳ್ತಾಳೆ, ಏನದು ಯಾವ ವೃತ ಅಂದಾಗ ಅವ್ರು ಹೇಳ್ತಾರೆ, ಇದು ಅನಂತ ವೃತ ಅಂತ ಒಬ್ಬ ಮುತ್ತೈದೆ ಹೇಳಿ
ಅದರ ವಿಧಾನವನ್ನು ಹೇಳ್ತಾಳೆ, ಹೇಗೆ ಮಾಡಬೇಕು, ಆಚರಿಸಬೇಕು ಅಂತ. ಪ್ರತಿ ಭಾದ್ರಪದ ಶುಕ್ಲ ಚತುರ್ದಶಿಯ ದಿನ 14 ಗಂಟುಗಳು ಹಾಕಿದ ಕೆಂಪು ದಾರವನ್ನು ಸಿದ್ಧ ಮಾಡಿಕೊಂಡು ಹರಿಯುತ್ತಿರುವ ನೀರಿನಲ್ಲಿ ಸ್ನಾನ ಮಾಡಿ ಕೆಂಪು ಸೀರೆ ಉಟ್ಟು ಎಲೆಗಳಿಂದ ಒಂದು ಕಳಶ ಸ್ಥಾಪಿಸಬೇಕು. ಒಂದು ಹೊಸ ವಸ್ತ್ರದ ಮೇಲೆ ಗಂಧದಿಂದ ಅಷ್ಟದಳ ಪದ್ಮ ಬರೆದು ಅದರ ಮೇಲೆ ದರ್ಭೆಗಳಿಂದ ಮಾಡಿದ ಸರ್ಪಾಕೃತಿಯನ್ನು ಇಟ್ಟು ಶೇಷಶಾಹಿಯಾದ ಚತುರ್ಭುಜನನ್ನು ದ್ವಾದಶಾಕ್ಷರಿ ಮಂತ್ರದಿಂದಾಗಲಿ ಪುರುಷ ಸೂಕ್ತ ವಿಧಾನದಿಂದಾಗಲಿ ಯಥಾಶಕ್ತಿ ಪೂಜೆ ಮಾಡಬೇಕು. ನಂತರ ಆ ದಾರವನ್ನು ಬಲಗೈಗೆ ಕಟ್ಟಿಕೊಂಡು ಹಳೆಯ ದಾರವನ್ನು ವಿಸರ್ಜಿಸಬೇಕು. ಆನಂತರ ಗೋಧಿ ಹಿಟ್ಟಿನ ಅಡಿಗೆ ಮಾಡಿ ನಿವೇದನೆ ಕೊಟ್ಟು ದಕ್ಷಿಣೆಯೊಡನೆ ಒಬ್ಬ ವೇದ ವಿಪ್ರನಿಗೆ ದಾನ ಕೊಡಬೇಕು. ಆ ನಂತರ ಯಥಾಶಕ್ತಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸಬೇಕು. ಹೀಗೆ 14 ವರ್ಷ ಮಾಡಿದ ಮೇಲೆ 14 ಬಿಂದಿಗಳನ್ನು ದಾನ ಮಾಡಿದರೆ ಎಲ್ಲ ಪುರುಷಾರ್ಥಗಳು ಸಿದ್ಧಿಸುತ್ತವೆ. ಹೀಗೆ ಹೇಳಿ ಆ ಮುತ್ತೈದೆ ಸುಶೀಲೆಯಿಂದ ಆ ಅನಂತ ಋತುವನ್ನು ಮಾಡಿಸಿದಳು. ಋತು ಮುಗಿಸಿ ಸುಶೀಲೆ ತನ್ನ ಗಂಡನೊಡನೆ ಮುಂದೆ ಹೊರಟಳು. ಆ ಋತ ಮಹಿಮೆಯನ್ನು ದಾರಿಯಲ್ಲಿ ಒಂದು ಪಟ್ಟಣದಲ್ಲಿ ಪೌರರು ಅವರನ್ನು ಎದುರುಗೊಂಡು ಅವರನ್ನು ಇಲ್ಲೇ ಇರು ಎಂದು ಪ್ರಾರ್ಥಿಸಿದರು. ಅಲ್ಲಿಯೇ ಸ್ವಲ್ಪ ಕಾಲ ಕೌಂಡಿನ್ಯ ಶ್ರೀಮಂತನಾಗಿ ನಿವಾಸ ಮಾಡಿದನು, ಮನೆಯನ್ನು ಕಟ್ಟಿದ ಅವನು. ಒಂದು ದಿನ ಕೌಂಡಿನ್ಯ ಸುಶೀಲೆ ಹೆಂಡತಿ ಹೇಳ್ತಾನೆ, ಈ ದಾರವನ್ನು ನನ್ನನ್ನು ವಶ ಮಾಡಲು ಕಟ್ಟಿದೆಯಾ, ಅದನ್ನು ತೆಗೆದು ಬಿಸಾಕು ಅಂತಾನೆ. ಅವಳು ಅಂತಾಳೆ, ಈ ದಾರದಿಂದಲೇ ನಿಮಗೆ ಮಹಿಮೆಯಿಂದಲೇ ಸಿರಿ ಸಂಪತ್ತು ದೊರೆತಿದೆ ಅಂತ ಹೇಳ್ತಾಳೆ. ಈ ಋತುದಿಂದ ಅದನ್ನು ಕಿತ್ತು ಬಿಸಾಕ್ಬಿಡ್ತಾನೆ ಅವನು, ಬೆಂಕಿಯಲ್ಲಿ ಹಾಕ್ತಾನೆ. ಅವಾಗ ತಕ್ಷಣ ಕಳ್ಳರು ಬಂದು ಅವನ್ನೆಲ್ಲ ಅಪರಿಸಿ ದೋಚ್ಕೊಂಡು ಹೋಗ್ತಾರೆ, ಸರ್ವನಾಶ ಮಾಡ್ತಾರೆ. ಅವನು ತನ್ನ ತಪ್ಪಿಗೆ ಅರಿವಾಗಿ ಅನಂತನನ್ನು ನಾನು ಕಾಣದೆ ಊಟನೂ ಮಾಡಲ್ಲ ಅಂತ ಅನಂತ ಅಂತ ಕಾಡಿನಲ್ಲಿ ಹೊರಡ್ತಾನೆ. ಗೌರವಾರಣ್ಯದಲ್ಲಿ ಕೂಗುತ್ತಾ ಕಾಡಿನಲ್ಲಿ ಹೋದಾಗ ಒಂದು ಮಾವಿನ ಮರ ಇರುತ್ತೆ, ಅದಕ್ಕೆ ಹೂವು ಹಣ್ಣುಗಳಿರುತ್ತೆ, ಪಕ್ಷಿ ಬರ್ತಾ ಇರಲ್ಲ ಮಾವಿನ ಮರಕ್ಕೆ, ಅಂಥ ಮರ ಆಗಿರುತ್ತೆ ಅದು. ಈ ಅನಂತ ನೋಡಿದೆ ಅಂದಾಗ ಅದು ಅನ್ನತ್ತೆ, ಅನಂತ ನನಗೆ ನೋಡಲು ಲಭ್ಯವಾಗಲಿಲ್ಲ, ನಿನಗೆ ಸಿಕ್ಕರೆ ಹೇಳು. ತನ್ನ ಕತೆ ಹೇಳುತ್ತೆ ಅಲ್ಲಿ ಅವನಿಗೆ. ಮುಂದೆ ಹೊರಟು ಒಂದು ಹುಲ್ಲು ಕಡಿಯದ ಹಸು ಕರುಗಳನ್ನು ನೋಡ್ತಾನೆ. ಅನಂತನ ನೋಡಿದೆ ಅಂದಾಗ ಅವು ಹೇಳ್ತವೆ, ಅವು ಅದೇ ಥರ ಹೇಳ್ತವೆ. ಮುಂದೆ ಅದೇ ಥರ ಒಂದು ಋಷಿವನ್ನು ನೋಡ್ತಾನೆ, ಹುಲ್ಲು ಕಡಿಯದ, ಅವು ಅದೇ ಥರ ಹೇಳ್ತದೆ. ಮುಂದೆ ಸ್ವಲ್ಪ ದೂರ ಹೋದ್ಮೇಲೆ 2 ಸರೋವರ ನೋಡ್ತಾನೆ, ಒಂದರ ನೀರು ಇನ್ನೊಂದರಲ್ಲಿ ಹರಿಯುತ್ತಿದೆ, ಅವು ಅದೇ ಥರ ಹೇಳ್ತವೆ. ಅನಂತನನ್ನು ನೋಡಲಿಲ್ಲ ಅಂತ, ಕಾಣಿಸಲಿಲ್ಲ ಅಂತ. ನಂತರ ಒಂದು ಕತ್ತೆ, ಆನೆ, ಅನಂತ ಕಾಣಿಸಲಿಲ್ಲ ಅಂತಲೇ ಹೇಳ್ತವೆ. ಆಗ ಆಮೇಲೆ ಅವನು ಹೋಗಿ ಕಾಡಿನ ನಡೀತಾ ದಣಿದು ಬಿದ್ದು ಬಿಡ್ತಾನೆ ಕಾಡಿನಲ್ಲಿ. ಆಗ ಒಬ್ಬನ ಮುದುಕ ಬಂದವನು ಎಬ್ಬಿಸ್ತಾನೆ. ಅನಂತನನ್ನು ನಾನು ತೋರಿಸುತ್ತೇನೆ ಬಾ ಅಂತ ಕರೆದುಕೊಂಡು ಹೋಗಿ ಅಂದವಾದ ಪಟ್ಟಣದಲ್ಲಿ ರಾಜಭವನದಲ್ಲಿ ಸಿಂಹಾಸನದ ಮೇಲೆ ಒಂದು ಸುಂದರ ವಿಗ್ರಹವನ್ನು ತೋರಿಸ್ತಾನೆ. ಆಗ ಕೌಂಡಿನ್ಯ ಅವನೇ ಅನಂತನೆಂದುಕೊಂಡು ಸ್ತುತಿಸಿ ಆಗ ಅನಂತ ಅವನಿಗೆ 4 ಪುರುಷಾರ್ಥಗಳು ಶಾಶ್ವತ ವೈಕುಂಠ ನಿವಾಸವನ್ನು ವರವಾಗಿ ಪ್ರಸಾದಿಸಿದ. ಯಾರಿಗೆ? ಕೌಂಡಿನ್ಯಗೆ. ಆಗ ಕೌಂಡಿನ್ಯ ಕಾಡಿನಲ್ಲಿ ನೋಡಿ ವಿಚಿತ್ರಗಳನ್ನೆಲ್ಲ ಅನಂತನಿಗೆ ಹೇಳ್ತಾನೆ. ಯಾಕೆ ಆ ಮರ, ಹಸು ಹೀಗೆ? ಅನಂತ ಹೇಳ್ತಾನೆ, ಹಿಂದೆ ಒಬ್ಬ ವಿಪ್ರ ವಿದ್ವಾಂಸನಾಗಿ ಯಾರಿಗೂ ವಿದ್ಯೆ ಹೇಳಿಕೊಡಲಿಲ್ಲ. ಮರುಜನ್ಮದಲ್ಲಿ ವ್ಯರ್ಥವಾಗಿ ಮಾವಿನ ಮರವಾದ. ಬಂಜರ ಭೂಮಿಯನ್ನು ದಾನ ಮಾಡಿದ್ದರಿಂದ ಮರುಜನ್ಮದಲ್ಲಿ ಹುಲ್ಲು ತಿನ್ನದ ಪಶುವಾದ. ಶ್ರೀಮಂತನಾಗಿ ಸ್ವಲ್ಪವೂ ದಾನ ಮಾಡದವನು ನೀನು ನೋಡಿದ ಋಷಭ ಜನ್ಮ ತಾಳಿದ. ಒಬ್ಬರಿಗೊಬ್ಬರು ದಾನ ಕೊಟ್ಟು ತೆಗೆದುಕೊಂಡ ಆ ಅಕ್ಕ ತಂಗಿಯರೇ ನೀನು ನೋಡಿದ ಸರೋವರಗಳು. ಕ್ರೋಧವನ್ನು ವಹಿಸಿದವನು ಕತ್ತೆ, ಮದದಿಂದ ಪ್ರವರ್ತಿಸಿದವನು ಆನೆಯಾಗಿ ಜನ್ಮಿಸಿದರು ಅಂತ ಹೇಳ್ತಾನೆ ಅನಂತ. ನೀನು ಪಶ್ಚಾತ್ತಾಪದಿಂದ ಪರಿಶುದ್ಧನಾಗಿದೆಯಾ ಈಗ. ಆ ವೃದ್ಧನ ರೂಪದಲ್ಲಿ ನಾವೇ ನಿನಗೆ ದರ್ಶನ ಕೊಟ್ಟಿದ್ದು, ನಾನೇ ಬಂದಿದ್ದೆ ಅಂತ ಹೇಳ್ತಾನೆ ಅನಂತ.
ಮತ್ತು ಅವು ಮರ ಮಾವಿನ ಮರ ಮತ್ತು ಪಶು ಎಲ್ಲ ಪಶ್ಚಾತ್ತಾಪದಿಂದ ತಮ್ಮ ತಪ್ಪುಗಳನ್ನು ನಿನ್ನ ಮುಂದೆ ಹೇಳಿದ್ದಕ್ಕೆ ಪಶ್ಚಾತ್ತಾಪವಾಗಿ ಅವುಗಳಿಗೆಲ್ಲ ಇದು ಆಗಿದೆ, ಅವ್ರಿಗೆಲ್ಲ ಮುಕ್ತಿಯಾಗಿದೆ ಅಂತ ಹೇಳ್ತಾನೆ ಅನಂತ. ಪಾಪ ಮುಕ್ತಿಯಾಗಿದೆ. ನೀನು ಪುನರ್ವಸು ನಕ್ಷತ್ರವಾಗಿ ಶಾಶ್ವತ ಆಕಾಶದಲ್ಲಿ ನೆಲೆಸುತ್ತೀಯಾ ಅಂತ ಅನಂತನಿಗೆ ಅವನಂತ ಹೇಳ್ತಾನೆ ಕೌಂಡಿನ್ಯನಿಗೆ ಎಂದು ಆಶೀರ್ವದಿಸಿ, ಅಂದಿನಿಂದ ಸುಶೀಲಾದೇವಿ ಕೌಂಡಿನ್ಯ ಸುಖಜೀವನ ಮಾಡಿ ನಂತರ ವೈಕುಂಠಕ್ಕೆ ಹೋದರು ಅಂತ ಕೃಷ್ಣ ಪಾಂಡವರಿಗೆ ಈ ಕಥೆಯನ್ನು ಹೇಳಿ, ನೀವು ಅನಂತ ಋತುವನ್ನು ಆಚರಿಸಿ ನಿಮ್ಮ ರಾಜ್ಯವನ್ನು ಯುದ್ಧದಲ್ಲಿ ಶತ್ರು ಜೊತೆಗೆ ಜಯಿಸಿ ಅಂತ ಹೇಳ್ತಾನೆ. ಅದೇ ಥರ ಅವರು ತಮ್ಮ ರಾಜ್ಯವನ್ನು ಸಂಪಾದಿಸಿದರು ನಂತರ ಅಂತ. ಗುರು ಆದ್ದರಿಂದ ಸಾಯಂ ದೇವ, ನೀನೂ ಕೂಡ ಕೌಂಡಿನ್ಯ ಗೋತ್ರದವನು, ನೀನು ಅನಂತ ಋತುವನ್ನು ಆಚರಿಸುವಂದಾಗ ಅವನು ಆಚರಿಸ್ತಾನೆ. ಆನಂತರ ಸಾಯಂ ದೇವ ತನ್ನ ಹೆಂಡತಿ ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ತಾನು ಶೇಷ ಜೀವನವೆಲ್ಲ ಗುರು ಸೇವೆಯಲ್ಲೇ ಕಳೆದು ಉದ್ಧಾರವಾದ ಅಂತ. ಆಮೇಲೆ ನಾಗನಾಥ ಎನ್ನುವ ಸಂತತಿಯವರು ಕೂಡ ಈ ಋತುವನ್ನು ಆಚರಿಸಿದರು ಅಂತ ಹೇಳಲಾಗಿದೆ. ಇಲ್ಲಿಗೆ 43ನೇ ಅಧ್ಯಾಯ ಮುಗಿತು. ದತ್ತಾಯ ಗುರುವೇ ನಮಃ, ಶ್ರೀಪಾದ ಶ್ರೀ ವಲ್ಲಭಾಯ ನಮಃ, ಶ್ರೀ ನರಸಿಂಹ ಸರಸ್ವತಿ ನಮಃ. ತಾವು ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 44ನೇ ಅಧ್ಯಾಯಕ್ಕೆ ಕಾಯಬೇಕಾಗಿ ವಿನಂತಿ.